ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಸಮರವನ್ನ ಸಾರ್ತಾ ಇದೆ. ಗಣವೇಶ ಧರಿಸಿದ್ದ ರಾಯಚೂರಿನ ಪಿಡಿಒನ ಸಸ್ಪೆಂಡ್ ಮಾಡಲಾಗಿದೆ. ಪ್ರವೀಣ್ ಕುಮಾರ್ ಅಮಾನತು ಮಾಡಿದ ಸರ್ಕಾರ. ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಸಮರ ಸಾರ್ತಾ ಇದೆ. ಗಣವೇಶ ಧರಿಸಿದ್ದ ರಾಯಚೂರಿನ ಪಿಡಿಒನ ಸಸ್ಪೆಂಡ್ ಮಾಡಲಾಗಿದೆ. ಪ್ರವೀಣ್ ಕುಮಾರ್ ಅಮಾನತು ಮಾಡಿದೆ ಸರ್ಕಾರ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಪಿಡಿಒ ಆಗಿ ಕೆಲಸವನ್ನ ಮಾಡ್ತಾ ಇದ್ರು, ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಪಿಎ ಆಗಿರುವ ಪ್ರವೀಣ್, ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಪಿಡಿಒ ಪ್ರವೀಣ್. ಈ ಒಂದು ಕಾರಣಕ್ಕೆ ಸದ್ಯಕ್ಕೆ ಅಮಾನತನ್ನ ಮಾಡಲಾಗಿದೆ. ಲಿಂಗಸಗೂರು ಪಟ್ಟಣದಲ್ಲಿ ನಡೆದಿದ್ದ ಕಾರ್ಯಕ್ರಮ, ಸರ್ಕಾರಿ ನೌಕರನಾಗಿ ನಿಯಮ ಉಲ್ಲಂಘಿಸಿದ್ದಕ್ಕೆ ಸಸ್ಪೆಂಡ್ ಶಿಕ್ಷೆಯನ್ನ ನೀಡಲಾಗಿದೆ. ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಪ್ರವೀಣ್ ಅನ್ನ ಅಮಾನತು ಮಾಡಲಾಗಿದೆ. ಈ ಒಂದು ಆದೇಶವನ್ನ ಹೊರಡಿಸಲಾಗಿದೆ. ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಸಮರವನ್ನ ಸಾರ್ತಾ ಇದೆ. ಇನ್ನು ಗಣವೇಶ ಧರಿಸಿದ್ದ ರಾಯಚೂರಿನ ಪಿಡಿಒನ ಸಸ್ಪೆಂಡ್ ಮಾಡಲಾಗಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಪ್ರವೀಣ್ ಕುಮಾರ್ ಪಿಡಿಒ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ರಾಯಚೂರಿನಲ್ಲಿ. ಇವರನ್ನ ಸದ್ಯಕ್ಕೆ ಸಸ್ಪೆಂಡ್ ಮಾಡಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಮೊನ್ನೆ ತಾನೇ ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯ ಸರ್ಕಾರಕ್ಕೆ 2ನೇ ಪತ್ರವನ್ನ ಬರೆದಿದ್ರು. ಆ ಪತ್ರದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಉಲ್ಲೇಖವನ್ನ ಮಾಡಿದ್ರು. ಇದರ ಜೊತೆಗೆ ಈ ಒಂದು ಖಾಸಗಿ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ನೌಕರರು ಭಾಗವಹಿಸುವಂತಿಲ್ಲ, ಏಕೆಂತಂದ್ರೆ ಕಾನೂನು ಉಲ್ಲಂಘನೆ ಆದಂತಾಗುತ್ತೆ. ಆ ನಿಯಮ ಇರೋದ್ರಿಂದ ಯಾರು ಕೂಡ ಭಾಗವಹಿಸುವಂತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕ್ ಖರ್ಗೆ ಅವರು ಬರೆದಿದ್ರು. ಅದರ ಬೆನ್ನಲ್ಲೇ ಈಗ ಸದ್ಯಕ್ಕೆ ಅವರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಪಿಡಿಒ ಪ್ರವೀಣ್ ರಾಯಚೂರು ಭಾಗದಲ್ಲಿ ಪಿಡಿಒ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಾ ಸಸ್ಪೆಂಡ್ ಆರ್ಡರ್ ಅನ್ನ. ಇನ್ನು ನಿಯಮವನ್ನ ಉಲ್ಲಂಘಿಸಿದ್ದಾರೆ. ಸರ್ಕಾರಿ ನೌಕರರು ಯಾವುದೇ ರೀತಿಯ ಖಾಸಗಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಂಗಿಲ್ಲ, ಅದು ಕಾನೂನು ಕೂಡ ಇದೆ, ಅದನ್ನ ಉಲ್ಲಂಘನೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ಎಸ್ಎಸ್ ಸಿಡಿದಿದೆ. ಸರ್ಕಾರಿ ಸ್ಥಳದಲ್ಲಿ ಖಾಸಗಿ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಲಾಗಿದೆ. ಹೆಸರನ್ನ ಉಲ್ಲೇಖಿಸದೆ ಆರ್ಎಸ್ಎಸ್ ಚಟುವಟಿಕೆಗಳು ಕೂಡ ನಿರ್ಬಂಧವನ್ನ ವಿಧಿಸಲಾಗಿದೆ. ಖರ್ಗೆ ತವರಿನಲ್ಲೇ ಪಥ ಸಂಚಲನಕ್ಕೆ ಆರ್ಎಸ್ಎಸ್ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಇನ್ನು ಜಿಲ್ಲಾಧಿಕಾರಿ ಅನುಮತಿ ಪಡೆಯಬೇಕಾಗಿರುವ ಆರ್ಎಸ್ಎಸ್ ನಾಳೆ ಪಥ ಸಂಚಲನಕ್ಕೆ ಅನುಮತಿ ಕೊಡುತ್ತಾ ಸರ್ಕಾರ? ಕಾದು ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಕೇವಲ ಆರ್ಎಸ್ಎಸ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ಒಂದು ಖಾಸಗಿ ಕಾರ್ಯಕ್ರಮ ಅಥವಾ ಬೇರೆ ಸಂಘಟನೆಗಳು ಕಾರ್ಯಕ್ರಮ ಮಾಡಬೇಕಂದ್ರೆ ಸರ್ಕಾರದ ಅನುಮತಿ ಕಡ್ಡಾಯ ಅಂತ ಆದೇಶವನ್ನ ಹೊರಡಿಸಲಾಗಿದೆ. ಹಾಗಾಗಿ ನಾಳೆ ಪಥಸಂಚಲನಕ್ಕೆ ಈಗ ಆರ್ಎಸ್ಎಸ್ ನವರು ಪ್ಲಾನ್ ಮಾಡ್ತಾ ಇದ್ದಾರೆ. ಸರ್ಕಾರ ನಾಳೆ ಅನುಮತಿ ಕೊಡುತ್ತಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಖರ್ಗೆ ಅವರ ತವರು ಜಿಲ್ಲೆಯಲ್ಲೇ ಸದ್ಯಕ್ಕೆ ಪಥಸಂಚಲನಕ್ಕೆ ಆರ್ಎಸ್ಎಸ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಸರ್ಕಾರ ಇದಕ್ಕೆ ಅನುಮತಿ ಕೊಡುತ್ತಾ ಅಥವಾ ಏನ್ ಮಾಡುತ್ತೆ ಅಂತ ನೋಡ್ಬೇಕು. ಮೊನ್ನೆ ತಾನೇ ಒಂದು ಆದೇಶವನ್ನ ಹೊರಡಿಸಿತ್ತು. ಸರ್ಕಾರಿ ಸ್ಥಳಗಳಲ್ಲಿ ಏನಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಥವಾ ಪಥಸಂಚಲನ ಮಾಡಬೇಕು ಅಥವಾ ಬೈಠಕ್ಗಳನ್ನ ಮಾಡಬೇಕು ಅಂತ ಅಂದ್ರೆ ಕಡ್ಡಾಯವಾಗಿ ಸರ್ಕಾರದ ಅನುಮತಿಯನ್ನ ಪಡೆಯಲೇಬೇಕು. ಆದ್ರೆ ಆರ್ಎಸ್ಎಸ್ ಹೆಸರನ್ನ ಪ್ರಸ್ತಾಪಿಸದೆ ಈ ಒಂದು ಆದೇಶವನ್ನ ಸರ್ಕಾರ ಮೊನ್ನೆ ಹೊರಡಿಸಿತ್ತು. ಬೇರೆ ಯಾವುದೇ ಒಂದು ಖಾಸಗಿ ಸಂಘಟನೆಗಳಾಗಿರಬಹುದು ಅಥವಾ ಬೇರೆ ಯಾರೇ ಆಗಿರಬಹುದು, ಏನಾದ್ರೂ ಕಾರ್ಯಕ್ರಮ ಮಾಡ್ತಾರೆ ಅಂತ ಅಂದ್ರೆ ಅದಕ್ಕೆ ಸರ್ಕಾರದಿಂದ ಅನುಮತಿಯನ್ನ ಪಡೆಯಲೇಬೇಕು ಅಂತ ಆದೇಶವನ್ನು ಹೊರಡಿಸಿದ್ರು. ಹಾಗಾಗಿ ಈಗ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಈಗ ಯಾವ ರೀತಿ ಪರ್ಮಿಷನ್ ತಗೊಳ್ತಾರೆ, ಸರ್ಕಾರ ಈ ಒಂದು ಕಾರ್ಯಕ್ರಮಕ್ಕೆ ಏನಾದ್ರೂ ಪರ್ಮಿಷನ್ ಕೊಡುತ್ತಾ ಅಂತ ನೋಡ್ಬೇಕಾಗತ್ತೆ.